ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ಅಯ್ಯಪ್ಪ ಸ್ವಾಮಿ ಆಟೋ ಚಾಲಕರು ಹಾಗೂ ಲಘು ವಾಹನ ಚಾಲಕರು ಸಂಘದಿಂದ ಹಾಗೂ ನಮ್ಮ ಎಲ್ಲ ಅಂಗಡಿ ಮುಂಗಟ್ಟುಗಳವರು ಮತ್ತೆ ಸಂತೆ ಎಲ್ಲ ಸಂಘದವರು ಎಲ್ಲ ಸೇರಿ ನಾವು ಇಲ್ಲಿ ಅಶ್ವತ್ಥಕಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಏನು ಶ್ರೀರಾಮನವಮಿ ಹಬ್ಬವನ್ನು ಹಮ್ಮಿಕೊಂಡಿದ್ದೀವಿ. ಸತತವಾಗಿ 22 ವರ್ಷದಿಂದ ನಾವು ಈ ಹಬ್ಬನ ಮಾಡ್ಕೊಂತ ಬಂದಿದ್ದೀವಿ. ಎಲ್ಲ ನಮ್ಮ ಅಂಗಡಿ ಮುಂಗಟ್ಟುಗಳವರು, ಜನಗಳು, ಭಕ್ತಾದಿಗಳು, ನಮ್ಮ ಹಿಂದೂ ಮಹಾಶಯರು ಎಲ್ಲರೂ ಸೇರಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ಹಬ್ಬವನ್ನು ನಾವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ರಿಂದ 5 ಗಂಟೆವರೆಗೂ ಸತತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಮತ್ತೆ ಎಲ್ಲರಿಗೂ ನಮ್ಮ ಸಹಕರಿಸಿರೋ ಎಲ್ಲ ಬಂಧು ಮಿತ್ರರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಸತತವಾಗಿ 4 ರಿಂದ 5 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೋಸಂಬರಿ, ಮಜ್ಜಿಗೆ, ಪಾನಕ, ಮತ್ತೆ ಟೊಮೆಟೊ ಬಾತ್ ಇದೆ, ಮೆಂತ್ಯ ಬಾತು, ಮತ್ತೆ ಕೇಸರಿ ಬಾತು, ಮಜ್ಜಿಗೆ, ಪಾನಕ, ಮೊಸರನ್ನ, ಮತ್ತೆ ಚಿತ್ರಾನ್ನ, ಇಷ್ಟ ವೆರೈಟಿ ಐಟಮ್ ಮಾಡಿದ್ದೀವಿ. ಆ ದೇವರು ನಮ್ಮ ಆಂಜನೇಯಪ್ಪನವರ ಆಶೀರ್ವಾದದಿಂದ ಸತತವಾಗಿ ನಾವು 22 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಮಳೆ ಬೆಳೆ ಚೆನ್ನಾಗ್ ಆಗ್ತಾ ಇದೆ. ಅವರ ಆಶೀರ್ವಾದ ಎಲ್ಲ ನಮ್ಮ ಜನತೆಗೆ, ಬಂಧು ಮಿತ್ರರಿಗೆ ಎಲ್ರಿಗೂ ಇದೇ ತರ ಇರ್ಲಿ. ಮತ್ತೆ ನಮಗೂ ಇದೇ ತರ ಸಹಕರಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಲಿ. ನಮ್ಮ ಹೆಸರು ಅಜಿತ್ ಅಂತ, ಇಲ್ಲಿ ಖಜಾನ್ಸಿ ಆಗಿದ್ದೀವಿ. ಜೈ ಶ್ರೀರಾಮ್. ಇವತ್ತಿನ ದಿನ ಏನು ಹೊಸಕೋಟೆ ನಮ್ಮ ಟೌನಿನ ಇದು ಕಾಲೇಜ್ ರೋಡ್ ಅಲ್ಲಿರಂತ ಒಂದು ಲಘು ವಾಹನ ಅಂದ್ರೆ ಟಾಟಾ ಎಸಿ ಮತ್ತೆ ಏನು ಗೂಡ್ಸ್ ಗಾಡಿ ಆಟೋ ಸ್ಟ್ಯಾಂಡ್ ಏನಿದೆ, ಈ ಸ್ಟ್ಯಾಂಡ್ ಅಲ್ಲಿ ಸುಮಾರು 22 ವರ್ಷದಿಂದ ಶ್ರೀರಾಮನವಮಿನ ಮತ್ತೆ ಆಂಜನೇಯ ಜಯಂತಿ ಪ್ಲಸ್ ಶ್ರೀರಾಮನವಮಿ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದೀವಿ. ಎಲ್ಲ ಆಟೋ ಚಾಲಕರ ಸಂಘ ಇದು ಸುಮಾರು ಒಂದು 22 ವರ್ಷದ ಹಿಂದೆ ಒಂದು 3-4 ಆಟೋ ಇದ್ದಂತ ಸಂದರ್ಭ. ಆವತ್ತಿನ ಕಾಲಕ್ಕೆನೆ ಇಲ್ಲಿ ಸ್ಥಳೀಯರು ಎಲ್ಲರೂ ಸೇರ್ಕೊಂಡು ಮತ್ತೆ ಆಟೋ ಚಾಲಕರು ಅಂತ ಅಂದ್ಬಿಟ್ಟು ಸೇರ್ಕೊಂಡು ಒಂದು ಸಂಘ ಅಂತ ಮಾಡಿದ್ರು. ಆ ಸಂಘ ಅವತ್ತು 3-4 ಜನ ಇತ್ತು. ಅವತ್ತು ಸುಮಾರು ಕಡಿಮೆ ಅಂತ 300-400 ಜನ ಇದ್ದೀವಿ. ಈ ಒಂದು ಸಂಘದಿಂದ ಪ್ರತಿ ವರ್ಷ ಒಂದು ಅನ್ನದಾನ ಅನ್ನೋದು ಏನಿದೆ ಇದು ಅನ್ಲಿಮಿಟೆಡ್, ಅಂದ್ರೆ ಬರೀ 1000 ಜನಕ್ಕೆ ಮಾಡ್ತಿದೀವಿ, 2000 ಜನಕ್ಕೆ ಅಂತಲ್ಲ, 10,000 ಜನ ಬಂದ್ರು ಇಲ್ಲಿ ಅನ್ನದಾನ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಶುರು ಆಯ್ತು ಅಂತಂದ್ರೆ ಸುಮಾರು ಸಂಜೆ 4 ರಿಂದ 5 ಗಂಟೆ ತನಕ ಅನ್ನದಾಸೋಹ ನಡೀತಾ ಇರುತ್ತೆ. ಈ ಒಂದು ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಎಲ್ಲ ಅಂದ್ರೆ ಇಲ್ಲಿ ನಮ್ಮ ಸ್ಥಳೀಯರು ಮತ್ತೆ ನಮ್ಮ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರುಗಳು ಮತ್ತೆ ಇಲ್ಲೇನು ಸೇವಾ ಸಮಿತಿ ಇದೆ, ಸಂಘದ ಸೇವಾ ಸಮಿತಿ ಇದೆ, ಎಲ್ಲರೂ ಸಹ ತನು ಮನ ಧನ ಎಲ್ಲದನ್ನು ಸಮರ್ಪಣೆ ಮಾಡಿ ತುಂಬಾ ವಿಜೃಂಭಣೆಯಿಂದ ಆ ಶ್ರೀರಾಮ ಮತ್ತೆ ಶ್ರೀರಾಮ ಭಕ್ತ ಶ್ರೀ ಆಂಜನೇಯನ ಕೃಪೆಗೆ ಒಳಗಾಗಿದ್ದಾರೆ. ಮತ್ತೆ ಭಕ್ತಾದಿಗಳು ಸಹ ಪ್ರತಿ ವರ್ಷದಂತೆ ಸಹಸ್ರಾರು ಜನ ಕಡಿಮೆ 2-3 ಸಾವಿರ ಜನ ಅಲ್ಲ, ಇನ್ನು ಸಾಕಷ್ಟು ಸುಮಾರು ಒಂದು 5 ರಿಂದ 6 ಸಾವಿರ ಜನ ತನಕ ಭಕ್ತಾದಿಗಳು ತೀರ್ಥ ಪ್ರಸಾದನ ಬಂದು ಸವಿದು ಮತ್ತೆ ದೇವರ ಕೃಪೆಗೆ ಪಾತ್ರರಾಗಿ ಹೋಗ್ತಿದ್ದಾರೆ. ಮತ್ತೆ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ, ವಿಶೇಷವಾಗಿ ನಾವೇನು ಶ್ರೀರಾಮನವಮಿ ಅಂದ್ರೆ ಶ್ರೀರಾಮ ಮುಗಿದಾದ್ಮೇಲೆ ನೆಕ್ಸ್ಟ್ ಮತ್ತೊಂದು ಶನಿವಾರಕ್ಕೆ ಇಲ್ಲಿ ಆಯೋಜನೆ ಮಾಡ್ಕೊತೀವಿ. ಈ ಆಯೋಜನೆ ಮಾಡ್ಕೊಂಡಾಗ ಶನಿವಾರ ಶ್ರೀರಾಮನವಮಿ ಇರುತ್ತೆ. ಅವತ್ತಿನ ಮೊದಲನೇ ದಿನ ಸಂಜೆ ಪ್ರತಿ ಶುಕ್ರವಾರ ಖಂಡಿತವಾಗ್ಲೂ ಈ ಭಾಗದಲ್ಲಿ ಮಳೆ ಬಂದೇ ಬರುತ್ತೆ. ಇದೊಂದು ವಿಶೇಷ ಅಂತಾನು ಹೇಳ್ಬೋದು. ಬರೀ ಈ ವರ್ಷದಂತಲ್ಲ, ರಾತ್ರಿ ಮಳೆ ಬಂದಿದೆ. 22 ವರ್ಷದಿಂದ ಇಲ್ಲೇನು ನಾವು ಈ ಕಾರ್ಯಕ್ರಮ ಅಂತ ಶುರು ಮಾಡಿದ್ವಿ, ಏನೋ ಶ್ರೀರಾಮನವಮಿ ಸೇವಾ ಕಾರ್ಯ ಅಂತ ಏನ್ ಶುರು ಮಾಡಿದ್ವಿ, ಆವತ್ತಿಂದ ಇದುವರೆಗೂ ಒಂದು ದಿನ ಸಹ ತಪ್ಪಿಲ್ಲ. ನಮ್ಮ ಹೊಸಕೋಟೆ ಕರಗ ಆಗುತ್ತೆ, ಹೊಸಕೋಟೆ ಕರಗ ಮತ್ತೆ ತೇರ ಆಗುತ್ತೆ. ಅವತ್ತು ಸಹ ತಪ್ಪದೆ ಮಳೆ ಬಂದೇ ಬರುತ್ತೆ. ಅದೇ ರೀತಿ ಏನು ಈ ಒಂದು ಆಂಜನೇಯ ಮೂರ್ತಿ ಪೂಜೆ ಏನ್ ನಡೆಯುತ್ತೆ, ಈ ಪೂಜೆ ನಡೆಯೋದು ಮುಂಚೆ ಒಂದು ದಿನ ಖಂಡಿತವಾಗ್ಲೂ ಮಳೆ ಬಂದೇ ಬರುತ್ತೆ. ಇದೊಂದು ವಿಶೇಷನೂ ಅಂತ ಹೇಳ್ಬೋದು, ಇದೊಂದು ಪವಾಡ ಅಂತಾನು ಹೇಳ್ಬೋದು. ಹಾಗೇನೆ ಏನು ಈ ಮೂಲಕ ನೋಡ್ತಾ ಇದ್ರ ಭಕ್ತಾದಿಗಳು ಸಾಕಷ್ಟು ಜನ ಇಲ್ಲಿ ಬಂದು ಆಂಜನೇಯ ಮತ್ತು ಶ್ರೀರಾಮರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಮತ್ತೆ ಅವರ ಕೃಪೆಯಿಂದ ಜೀವನನ ಸಮೃದ್ಧಿಯಾಗಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಏನು ಈ ಒಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಚಾಲಕರ ಸಂಘ ಇದೆ, ಇವರಿಗೆ ನನ್ನ ಹೃದಯಪೂರ್ವಕವಾದಂತ ಒಂದು ಅಭಿನಂದನೆಗಳು ಸಹ ಮತ್ತೆ ನಮಸ್ಕಾರಗಳು ಸಹ ಹೇಳ್ತೀನಿ. ಇಷ್ಟ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಶ್ರೀರಾಮ್.
ಜೈ ಭಾರತ್ ಜೈ ಭಾರತ್ ಜೈ ಹಿಂದ್. ಸರ್ ಚೀಮಂಡಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಮತ್ತೆ ಇಲ್ಲಿ ಆಟೋ ಚಾಲಕರು, ಇದು ಅದಕ್ಕಿಂತ ಮುಂಚೆ ಅಂದ್ರೆ ನನ್ನ ಈ ಒಂದು ಜರ್ನಿನಲ್ಲಿ ಇವಾಗ ಚೀಮಂಡಳಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಇವತ್ತು ನಂದೊಂದು ಸಪರೇಟ್ ಆಗಿ ಒಂದು ಕಂಪನಿ ಇದೆ. ಈ ಎಲ್ಲದಕ್ಕಿಂತ ಮುಂಚೆ ಇದೇ ಚಾಲಕರ ಸಂಘದಲ್ಲಿ ನಾನು ಒಬ್ಬ, ಇದೇ ಆಟೋ ಸ್ಟ್ಯಾಂಡ್ ಅಲ್ಲಿ ನಾನು ಒಬ್ಬ ಆಟೋನಲ್ಲಿ ದುಡ್ಡು ಮತ್ತೆ ಈ ಆಂಜನೇಯ ಕೃಪೆಯಿಂದ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೀನಿ ಅಂದ್ರೆ ಈ ಆಂಜನೇಯ ಸ್ವಾಮಿ ಕೃಪೆಯಿಂದಾನೇ ಅನ್ಕೋಬಹುದು ಆಯ್ತಾ. ಹಿಂಗಾಗಿ ಎಲ್ಲಾ ಏನದು ಇದು ನನ್ನ ಬಂಧು, ನನ್ನ ಬಳಗ, ಇದು ಏನು ಆಟೋ ಚಾಲಕರ ಸಂಘ ಇದೆಯಲ್ಲ, ಈ ಬಂಧು ಬಳಗ ಇವತ್ತು ಕೊಟ್ಟರಂತ ಗೌರವ ಮತ್ತೆ ಪ್ರೀತಿಗೆ ನಾನು ಆಭಾರಿಯಾಗಿರ್ತೇನೆ. ಜೈ ಶ್ರೀರಾಮ್, ಜೈ ಭಾರತ್, ಜೈ